ಕಳ್ಳರ ಹಾವಳಿಯನ್ನ ತಡೆಯೋದಕ್ಕೆ ನಾರಿಯರು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಊರಲ್ಲಿ ರಾತ್ರಿ ವೇಳೆ ದೊಣ್ಣೆ ಹಿಡಿದು ಮಹಿಳೆಯರೇ ಗಸ್ತು ತಿರುಗ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ಮಹಿಳೆಯರು ಗಸ್ತು ತಿರುಗ್ತಿದ್ದಾರೆ. ಜಯನಗರ, ಸದಾಶಿವನಗರದಲ್ಲಿ ನಾರಿಯರು ಫುಲ್ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಮಧ್ಯರಾತ್ರಿ 12:30ರಿಂದ ಬೆಳಗ್ಗೆ 4 ಗಂಟೆವರೆಗೆ ಮಹಿಳೆಯರು ಗಸ್ತು ತಿರುಗ್ತಾರೆ. ಗಸ್ತು ತಿರುಗೋಕೆ ಸರದಿ ಹಾಕೊಂಡಿದ್ದಾರೆ ಮಹಿಳೆಯರು. ಒಂದೊಂದು ದಿನ 5-6 ಜನ ಮಹಿಳೆಯರು ಇರುವಂತ ತಂಡ ಕಳ್ಳರ ಹಾವಳಿಯನ್ನ ತಡೆಗಟ್ಟೋಕೆ ವಾಟ್ಸಪ್ ಗ್ರೂಪ್ ಕೂಡ ರಚನೆ ಮಾಡ್ಕೊಂಡಿದ್ದಾರೆ. ರಾತ್ರಿ ವೇಳೆಗೆ ಚಲನವಲನಗಳ ಫೋಟೋ ಹಾಕಿ ಗ್ರೂಪ್ನಲ್ಲಿ ಚರ್ಚೆ ಮಾಡ್ತಾರೆ. ಸಂಜೆ ವೇಳೆ ಮಹಿಳೆಯರ ಮೀಟಿಂಗು, ರಾತ್ರಿ ಆದ್ರೆ ಗಸ್ತು. ಮತ್ತೊಂದು ಕಡೆ ಪುರುಷರ ತಂಡದಿಂದಲೂ ಕೂಡ ಗಸ್ತು ತಿರುಗುವಂತೆ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಮಿತಿ ಮೀರಿದಂತ ಕಳ್ಳರ ಹಾವಳಿ ಪೊಲೀಸರ ಗಮನಕ್ಕೂ ಕೂಡ ತಂದಾಗಿದೆ. ಎಷ್ಟು ದಿನ ಅಂತ ಪೊಲೀಸರು ತಮ್ಮ ಏರಿಯಾದಲ್ಲಿ ಸುತ್ತು ಬರ್ತಾ ಇರ್ತಾರೆ. ಸೊ ಆ ಕಾರಣಕ್ಕೆ ರಿಸ್ಕ್ ಬೇಡ ಅಂತ ಇವರೇ ಒಂದು ಟೀಮ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಇವತ್ತು ನೀನು ಹೋಗು, ನಾಳೆ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಅವರು ಒಂದು ಗ್ಯಾಂಗ್ ಮಾಡ್ಕೊಂಡಿದ್ದಾರೆ. ಸೊ ಆ ವಾಟ್ಸಪ್ ಗ್ರೂಪಲ್ಲೂ ಕೂಡ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ರಾತ್ರಿ ಯಾರೆಲ್ಲ ಹೋಗಿದ್ರು, ಅನುಮಾನಾಸ್ಪದವಾಗಿ ಏನಾದರೂ ಕಂಡು ಬಂದರೆ ಅದರ ಫೋಟೋ ತೆಗೆದು ಹಾಕಿರೋದು, ಈ ಥರದ್ದೆಲ್ಲವೂ ಕೂಡ ಮಾಡಿದ್ದಾರೆ. ಸೊ ಇನ್ನೊಂದು ಕಡೆಯಲ್ಲಿ ಪುರುಷರು ಕೂಡ ಇದೇ ಥರ ಟೀಮನ್ನು ಮಾಡ್ಕೊಂಡಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಇಲ್ಲಿ ಕಳ್ಳರ ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ, ಮಿತಿ ಮೀರಿ ಹೋಗ್ಬಿಟ್ಟಿದೆ. ಸೊ ಪೊಲೀಸರ ಗಮನಕ್ಕೆ ತಂದು 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 ಬೇಜಾರಾಗಿ ಹೋಗಿದೆ. ಅದಕ್ಕೆ ಯಾರ ಸಹವಾಸವೂ ಬೇಡ, ಸಹಾಯವೂ ಬೇಡ, ನಾವೇ ಒಂದು ಟೀಮ್ ರಚನೆ ಮಾಡ್ಕೊಂಡು ಬಿಡೋಣ ಅಂತ ರಚನೆ ಮಾಡ್ಕೊಂಡಿದ್ದಾರೆ. ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ಓಡಾಡೋದು. ರಾತ್ರಿ 12 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆ ತನಕ ಓಡಾಡೋದು. ಅದರಲ್ಲೂ ಬ್ಯಾಚ್ ವೈಸು. ಇವತ್ತು ಈ ಬ್ಯಾಚ್ ಅವ್ರು ಹೋಗಿದ್ರೆ ನಾಳೆ ಇನ್ನೊಂದು ಬ್ಯಾಚ್ ಅವರು, ನಾಳಿದ್ದು ಮತ್ತೊಂದು ಬ್ಯಾಚ್ ಅವರು. ಸೊ ಹೀಗೆ ಮತ್ತು ಒಂದು ವಾಟ್ಸಪ್ ಗ್ರೂಪ್ ಬೇರೆ. ಸೊ ಆ ಗ್ರೂಪಲ್ಲಿ ಡಿಸ್ಕಸ್ ಮಾಡ್ತಾರೆ. ಏನಾದರೂ ಅನುಮಾನ ಕಾಣಿಸ್ತಾ, ಈ ಏರಿಯಾದಲ್ಲಿ ನೋಡಿ ಹಿಂಗಿದೆ ಹಾಗಿದೆ, ನಾಳೆ ಈ ಏರಿಯಾದಲ್ಲಿ ಕಾವಲು ಕಾಯೋಣ ಅಂತ ಇವರೇ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಆ ಊರಿನವರೆಲ್ಲರೂ ಅಲರ್ಟ್ ಆಗಿದ್ದಾರೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನುವಂಥ ರೀತಿಯಲ್ಲಿ ನಾವೇ ನಮ್ಮ ಕೆಲಸ ಮಾಡ್ಕೊಳ್ಳೋಣ ಅಂತ ಇದಕ್ಕೆ ತೀರ್ಮಾನ ಬೇರೆ ಮಾಡಿದ್ದಾರೆ. ಹಂಗಾಗೈತ್ರಿ ಪರಿಸ್ಥಿತಿ. ಅವರು ಮತ್ತು ಬಡವರು ಒಬ್ರು ಇರ್ತಾರೆ, ಶ್ರೀಮಂತರು ಇರ್ತಾರೆ, ಯಾರಾದ್ರೂ ಅವ್ನು ದುಡ್ದಾಗ ಗಳಿಸಿರ್ತಾರೆ ರೀ ಹಣ. ಮತ್ತು ಒಂದಿಟ ಚಿಂತಿನಾರ್ಲಿ ಎಲ್ಲಾರ್ಗಿ. ಮತ್ತು ಹಂಗಾಗಣ ಮತ್ತು ಹೆಂಗೆ ನಿಂತಿ ಅಂತ ಹೇಳ್ರಿ ನೀವು. ಇಲ್ಲೇ ಬ್ಯಾಂಕ್ನಾರ ನಮ್ಮ ತಮ್ಮಾರದಾರ್ರಿ, ಇಲ್ಲೇ ಒಬ್ರು ಅದಾರ ನಮ್ಮ ಅಣ್ಣಾರು. ದಿವಸ ನಾವು ಹೊಲ್ದಾಗದೀವ್ರಿ ಕರೆ ಇದನ್ನ ಕೇಳೋದಾಗೈತ್ರಿ ಸುದ್ದಿ. ಫೋನ್ ಮಾಡಿದ್ರೆ ಬರೀ ಅಲ್ಲಿ ಬಂದ್ರಿವ ಇಲ್ಲಿ ಬಂದ್ರಿವ, ನನಗೆ ಹೊರಗೆ ಎದ್ದು ಹೋಗೋಣ ಆಗಂಗಿಲ್ಲ ತಾಡ್ರಿ. ನಮ್ಮ ಅಣ್ಣನ ಏನ್ರ ಬೈಕಿ ತಂಗಿ ತಮ್ಮನಿ ಅಂತ ಬೈಕಿ ಒಟ್ಟ ಹಗಲೋದ ಕೀಲಿ ಹಾಕುವಂಗಿಲ್ಲ. ಇವು ಒಬ್ರು ಮನೆ ಮುಂದೆ ಆಗಲ್ದಾಗ ಹಿಡಿತಾರ್ರಿ ಅವ್ರು. ಈಗ ಮತ್ತೆ ಹೆಣ್ಮಕ್ಳು ಮನ್ಯಾಗ ಒಬ್ಬೊಬ್ರೇ ಇದ್ರಿ, ಒಬ್ಬೊಬ್ರ ಇದ್ರು ಅದು ಚಿಂತಿನಾರ್ಲೆ ಬಿಟ್ಟು ಆದ್ರಿ. ಹೊರಗ ಕುಂಡ್ರದ್ರಿ ಬಾಗಲ್ ಮುಂದೆ ಟುಲು ಇರ್ತೈತೆ, ಬಾಗಲ್ ಮುಂದೆ ಕುಂಡ್ರದ್ ನೋಡ್ರಿ. ಮತ್ತೆ ಒಳಗೆ ಹೋದ್ರ ಕದ ಹಾಕೊಂಡ್ ಒಳಗೆ ಹೋದ್ರ ಬಂದಾರನು ಅನಿಸಿಕ್ರಿ. ಮತ್ತೆ ಎದಕ್ಕಾರ ಹೋಗಬೇಕಾಗತ್ರಿ. ದವಾಖಾನಿಗೆ ಹೋಗುದ್ ಆಗೈತೆ ನೋಡ್ರಿ, ಕೀಲಿ ಹಾಕೊಂಡ್ರಿ. ದವಾಖಾನಿಗೆ ಹೋಗುದಾರ ಒಟ್ಟ ನಮ್ಮ ತಮ್ಮನಿ ಐತಿ ಬ್ಯಾಂಕಿನ ಸಾಹೇಬದಾನ್ರಿ. ಬ್ಯಾಂಕಿಗೆ ಹೋಗ್ಕಂಡ್ರಿ ಯಾರನ್ನಾರು ಒಬ್ರನ್ನ ರೊಕ್ಕ ಕೊಟ್ಟು ಪಗಾರ ಮಾಡಿಟ್ಟ ಹೋಗ್ಕಾಡ್ರಿ. ಆಕಿಗೆ ಹೊರ ಚಂಚನ ಹಾಕೊಂಡ್ರಿ ಬಾಗಲ್ ಮುಂದೆ ಅಂತ ಹೇಳಿ ದವಾಖಾನಿಗೆ ಹೋಗ್ತೀವಿ ನೋಡ್ರಿ ನಾವು. ಆಕಿನ 3 ತಿಂಗಳಿಂದ ಸದಾಶಿವನಗರದಲ್ಲಿ ಸ್ಥಳೀಯರೆಲ್ಲರೂ ಕೂಡಿ 3 ತಿಂಗಳು ಸತತವಾಗಿ ಚಳಿ ಅನ್ಲಾರ್ದೇನೆ ಹಗಲ ರಾತ್ರಿ ಕೂಡಿ ಇಲ್ಲೆಲ್ಲ ಗಸ್ತು ತಿರುಗಾಡ್ತಾರೆ ಸರ್. ಆದರೂ ಇಲ್ಲಿ ಸ್ಥಳೀಯವಾಗಿದ್ದಾರೋ, ಹೊರಗಡೆ ಅವ್ರದಾರೋ, ಹೊರ ರಾಜ್ಯದವ್ರದಾರೋ, ಇಲ್ಲಿ ಕಬ್ಬಿನ ಗ್ಯಾಂಗ್ಗಳು ಚಾಲೂ ಆಗಿರೋದ್ರಿಂದ ಸಾಕಷ್ಟು ಸುತ್ತಮುತ್ತ ಹಳ್ಳಿಗಳಲ್ಲಿ ಎಲ್ಲರೂ ವಾಸ ಮಾಡತ್ತಾರೆ ಸರ್. ಆಮೇಲೆ ಸಾಕಷ್ಟು CCTVಗಳದಾವ್ರಿ ಇಲ್ಲೆಲ್ಲ. ಇದ್ರೂ CCTV ಕ್ಯಾಮ್ರಾ ಒಳಗೆ ಕಾಣಿಸ್ಕೋತಾರೆ ಸರ್. 1.5 ತಿಂಗಳ ಒಂದು 15 ಡೇಸ್ ಹಿಂದೆ ರೀ ಇಲ್ಲೊಂದು ಮನೆಯಲ್ಲಿ ಬಡಿಗೇರನವ್ರ ಮನೆಯಲ್ಲಿ ಒಂದು ವಿಫಲ ಕಳ್ಳತನ ಪ್ರಯತ್ನ ಮಾಡ್ತಾರೆ ಸರ್. ಅದು ರಾತ್ರಿ ಸುಮಾರು 12:30ವರೆಗೆ ಅದ್ರು ಸರ್. ಆಮೇಲೆ ಇಲ್ಲಿ ಲೈಟಿಂಗ್ ಇದ್ರು ಸರ್, ಲೈಟಿಂಗ್ ಎಲ್ಲ ಆಫ್ ಮಾಡ್ತಾರೆ ಸರ್. ಇಲ್ಲಿ ಗಸ್ತು ತಿರುಗುವಂಥ ಜನರನ್ನು ಒಂದು 4 ಜನ ಬಂದು ಬೈಪಾಸ್ ಗಾಡಿ ತೊಗೊಂಡು ಹೋಗ್ತಾರೆ ಸರ್, ಕಾರ್ ಗಾಡಿಯಿಂದನ. ಇಲ್ಲಿ ಇರ್ತಕ್ಕಂಥ ಓನೇನವ್ರು ಎಲ್ಲರೂ ಚದುರಿ ಆ ಕಡೆ ಹೋಗಿ ನಿಂದ್ರಿ. ಇಲ್ಲಿ ಅಡಿಗೆ ಕೂತಂಥವ್ರು ಕಳ್ಳರು ಬಂದು ಓನ್ಯಾಗೆಲ್ಲ ದಾಂಧಲಿ ಮಾಡ್ತಾರೆ ಸರ್. ಆಮೇಲೆ ರಾತ್ರಿ ಇಲ್ಲಿ ನಾವು ಏನೋ ಒಂದು ವ್ಯವಸ್ಥೆ ಲೈಟ್ ಹಾಕಿರ್ತೀವಿ ರೀ, ಮನೆ ಬಾಗಿಲ ಬಡಿದನು, ಮನೆ ಲಾಕ್ ಮಾಡೋದನ್ನು, ಓಡಾಡಿ ಇಲ್ಲೆಲ್ಲ ಹೊಲಗೋದಾವ ಸರ್. ಜಿಗಿದ ಹೊಲದಾಗ ಹೋಗಿ ಗಾಯಬಾಗ್ತಾರೆ ಸರ್. ಸತತವಾಗಿ 3 ತಿಂಗಳಿಂದನೂ ಸದಾಶಿವನಗರದಲ್ಲಿ ನಡ್ಕೊಂಡು ಬಂದೈತೆ ಸರ್. ಇದನ್ನು ಕಳೆದ ಸರಿ ನಾವು ಸ್ಥಳೀಯವಾಗಿ ಜಿಲ್ಲಾ ಮಂತ್ರಿಯವ್ರ ಜೊತೆ ಮಾತಾಡಿದಾಗ KDP ಸಭೆಯಲ್ಲಿ ಜಿಲ್ಲಾ ಮಂತ್ರಿಯವರು SP ಸಾಹೇಬ್ರ ಜೋಡನು ಮಾತಾಡಿದ್ದಾರೆ ಸರ್. ಎಸ್ಪೆಷಲಿ ನಮ್ಮ ಸದಾಶಿವನಗರದಾಗ ಯಾಕಕ್ಕವು ಎಕ್ಸ್ಟೆನ್ಷನ್ ಏರಿಯಾ ಎಲ್ಲರೂ ಉದ್ಯೋಗಸ್ಥರು ಸರ್. ಎಲ್ಲರೂ